ಕೃಪಾಸಮುದ್ರಂ ಸುಮುಖಂ ತ್ರಿನೇತ್ರಂ ಜಟಾಧರಂ ಪಾರ್ವತೀ ವಾಮಭಾಗಂ ಸದಾಶಿವಂ ರುದ್ರವನಂತರೂಪಂ ಚಿದಂಬರೇಶಂ ವಿಭಾವಯಾಮಿ. ಸಂಸಾರಸಾಗರಸಮುದ್ಧರಣೈಕಮಂತ್ರಂ ಬ್ರಹ್ಮಾದಿದೇವಮುನಿಪೂಜಿತಸಿದ್ಧಮಂತ್ರಂ ದಾರಿದ್ರ್ಯದುಃಖಭವರೋಗವಿನಾಶಮಂತ್ರಂ ವಂದೇ ಭವಭಯಹರಂ ಗುರುರಾಜಮಂತ್ರಂ. ಚಿದಂಬರ ಮಹಾಸ್ವಾಮಿಯವರ ಶಾಶ್ವತ ಸ್ಥಾನವಾದಂತಹ ಮಹಾಪುಣ್ಯಭೂಮಿ ಅಮರ ಕಲ್ಯಾಣದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ವಿಶೇಷವಾದಂತಹ 2ನೇ ಸೋಮವಾರದಂದು ರಜತ ಪಲ್ಲಕ್ಕಿ ಉತ್ಸವವು ಚಿದಂಬರ ಮಹಾಸ್ವಾಮಿ ಅವರಿಗೆ ಸಮರ್ಪಣೆಯಾಗಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಆತ್ಮೀಯ ಸದ್ಭಕ್ತರಿಗೆ, ಶಿಷ್ಯವೃಂದಕ್ಕೆ ಚಿದಂಬರ ಮಹಾಸ್ವಾಮಿಯವರ ಸ್ಮರಣಪೂರ್ವಕ ಶುಭಾಶೀರ್ವಾದಗಳು. ಒಮ್ಮೆ ಚಿದಂಬರ ಮಹಾಸ್ವಾಮಿಯವರು ಹೊನ್ನಾವರದಲ್ಲಿ ಅತ್ಯಂತ ವೈಭವವಾದಂತಹ ಸೋಮಯಾಗವನ್ನು ಮಾಡಿದ ನಂತರ ಆ ಒಂದು ಮಹಾಯಾಗದಲ್ಲಿ ಪಾಲ್ಗೊಂಡಂತಹ ಶಿಷ್ಯರು, ಭಕ್ತರು, ರಾಜರು, ಎಲ್ಲ ಪರಿವಾರದವರು ಸೇರಿ ಮಹಾಸ್ವಾಮಿಯವರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಏನು ಅಂತ ಕೇಳಿದರೆ, ಮಹಾಸ್ವಾಮಿ ಏನು ಪ್ರಾರ್ಥನೆ ಮಾಡ್ತಾರೆ ಅಂತ ಕೇಳಿದರೆ, ಈ ದಿವ್ಯವಾಗಿರತಕ್ಕಂತಹ ಶ್ರೀವಾಗ ಮುಕ್ತ ಮಹೋತ್ಸವವನ್ನು ಅನೇಕರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರತಿನಿತ್ಯ ಮಾಡತಕ್ಕಂತಹ ಯಜ್ಞಕ್ಕೆ ಸಮಾನವಾಗಿರತಕ್ಕಂತಹ ಯಾವುದಾದರೂ ಆಚರಣೆ ಇದ್ದರೆ ನಮಗೆ ಉಪದೇಶ ಮಾಡಿರಿ ಅಂಥೇಳಿ ಎಲ್ಲ ಶಿಷ್ಯರು, ವೃಂದದವರೆಲ್ಲ ಸೇರಿ ಮಹಾಸ್ವಾಮಿ ಪ್ರಶ್ನೆ ಮಾಡ್ತಾರೆ. ಅವಾಗ ಮಹಾಸ್ವಾಮಿಯವರು ಎಲ್ಲ ಶಿಷ್ಯರನ್ನು ಕುರಿತು ಉಪದೇಶ ಮಾಡ್ತಾರೆ. ಏನು ಅಂತ ಕೇಳಿದರೆ, ನೀವು ಕೇಳಿರುವಂತಹ ಪ್ರಶ್ನೆ ಅತ್ಯಂತ ಸಮಂಜಸವಾಗಿದೆ. ಇಂತಹ ಕಲಿಯುಗದೊಳಗೆ ಎಲ್ಲರಿಂದಲೂ ಕೂಡ ಇಂತಹ ಯಾಗವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಜ್ಞವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದೊಳಗೆ ಪ್ರತಿನಿತ್ಯವಾಗಿ 3 ವಿಧವಾದಂತಹ ಯಜ್ಞಗಳನ್ನು ಮಾಡಬಹುದು, ಮಾಡಲೇಬೇಕು ಅಂಥೇಳಿ ಉಪದೇಶ ಮಾಡ್ತಾರೆ. ಅದು ಯಾವುದು ಅಂತ ಕೇಳಿದರೆ, ಮೊದಲೇದು ಕಾಯಿಕ ಯಜ್ಞ, 2ನೇದ್ದು ವಾಚಿಕ ಯಜ್ಞ, 3ನೇದ್ದು ಮಾನಸಿಕ ಯಜ್ಞ ಅಂತ ಹೇಳಿ ಕಾಯ ವಾಚ ಮನಸ ಪ್ರತಿಯೊಬ್ಬ ಮನುಷ್ಯನು ಪ್ರತಿನಿತ್ಯವೂ ಕೂಡ ತ್ರಿಕರಣಪೂರ್ವಕವಾಗಿರತಕ್ಕಂತಹ ಯಜ್ಞವನ್ನು ಮಾಡುವುದು ಹೇಗೆ ಎನ್ನುವಂಥದ್ದನ್ನು ಎಲ್ಲ ಶಿಷ್ಯವೃಂದಕ್ಕೆ ಅವರು ಉಪದೇಶವನ್ನು ಮಾಡ್ತಾರೆ. ಮೊದಲೇದ್ದು ಕಾಯಿಕ ಯಜ್ಞ ಅಂದರೆ, ಪ್ರತಿಯೊಬ್ಬರಿಗೆ ಶಾಸ್ತ್ರಗಳಲ್ಲಿ ಉಕ್ತವಾಗಿರತಕ್ಕಂತಹ ಧರ್ಮಾಚರಣೆಯನ್ನು ಮಾಡುವಂಥದ್ದು ಮತ್ತು ತನ್ನ ದೇಹವನ್ನು ಭಗವಂತನ ಸೇವೆಗಾಗಿ ಸವಿಸುವಂಥದ್ದು, ಗುರು ಸೇವೆಗಾಗಿ ಸವಿಸುವಂಥದ್ದು. ಎಲ್ಲಿ ಎಲ್ಲಿ ಧಾರ್ಮಿಕ ಆಚರಣೆ ಆಗ್ತಿರ್ತಾವೆ, ಸಾಮಾಜಿಕವಾದಂತಹ ಕಾರ್ಯಗಳಾಗ್ತಿರ್ತಾವಲ್ಲ, ಅಲ್ಲಿ ಯಥಾಶಕ್ತಿ ಎಷ್ಟಾಗ್ತಷ್ಟು ತಾನು ಅಲ್ಲಿ ಪಾಲ್ಗೊಳ್ಳುವಂಥದ್ದು, ತಂದೆ ತಾಯಿಗಳ ಸೇವೆಯನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಕಾಯಿಕ ಯಜ್ಞ ಅಂತ ಹೇಳ್ತಾರೆ. ಅಂದರೆ ಪ್ರತಿನಿತ್ಯವೂ ಕೂಡ ತನ್ನ ಶರೀರವನ್ನು ಆ ಭಗವಂತನ ಸೇವೆಗಾಗಿ ಸವಿಸುವಂಥದ್ದು. ಅಂದರೆ ದೇಹದಂಡನೆಯನ್ನು ಮಾಡುವ ಮೂಲಕ ಆ ಭಗವಂತನ ಸೇವೆಯನ್ನು ಮಾಡುವಂಥದ್ದು, ಮಾತಾಪಿತೃಗಳ ಸೇವೆಯನ್ನು ಮಾಡುವಂಥದ್ದು, ಇದು ಕಾಯಿಕ ಯಜ್ಞ. ಇದನ್ನು ನಾವು ಪ್ರತಿಯೊಬ್ಬರೂ ಮಾಡಬೇಕು. 2ನೇದ್ದು ವಾಚಿಕ ಯಜ್ಞ ಅಂದರೆ, ನಾವು ಮಾತಿಂದ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಚಿದಂಬರ ಮಹಾಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ. ಮೊದಲನೇ ಮಾತು ಹೇಳೋದು ಮಹಾಸ್ವಾಮಿಯವರು,
ನಮ್ಮ ಮಾತು ಮುತ್ತಿನಂತೆ ಇರಬೇಕು ಅಂತ ಹೇಳ್ತಾರೆ. ನಮ್ಮ ಗಾದೆ ಅದ ನೋಡ್ರಿ, ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಯಾಕಂದರೆ ಮಾತಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಾರೆ ನಮ್ಮ ಶಾಸ್ತ್ರಗಳೊಳಗೆ. ಮಾತು ಅನ್ನುವಂಥದ್ದು ಎಲ್ಲವನ್ನೂ ಬದಲಾವಣೆ ಮಾಡಿಬಿಡ್ತದೆ. ಶತ್ರುವನ್ನ ಮಿತ್ರನ್ನಾಗಿ ಮಾಡ್ತದೆ, ಮಿತ್ರನ್ನ ಶತ್ರುವನ್ನಾಗಿ ಮಾಡ್ತದೆ. ಅಂತಹ ಸಾಮರ್ಥ್ಯ ಮಾತಿನಲ್ಲಿ ಇದೆ. ಅದಕ್ಕೆ ಮಹಾಸ್ವಾಮಿಗಳು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ನಮ್ಮ ಮಾತು ಮುತ್ತಿನಂತೆ ಇರಬೇಕು. ಯಾಕಂದರೆ ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ ನಮ್ಮ ಪರಂಪರೆಯನ್ನು ನೋಡಿದಾಗ ಮಾತಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟಾರೆ. ನಾವು ರಾಮಾಯಣವನ್ನು ನೋಡಿದರೂ ಕೂಡ ನಮಗನ್ನಿಸ್ತದೆ. ರಾಮನ ಬಗ್ಗೆ, ಶ್ರೀರಾಮಚಂದ್ರ ಬಗ್ಗೆ ಹೇಳಬೇಕಾದ್ರೆ ರಾಮೋ ದ್ವಿರ್ನಾಭಿಭಾಷತೆ. ಶ್ರೀರಾಮ ಹೇಗಿದ್ದ ಅಂತ ಕೇಳಿದ್ರೆ ಯಾವತ್ತೂ ಎರಡನ್ನು ಮಾತಾಡ್ತಿರ್ಲಿಲ್ಲ ಅವ. ರಾಮೋ ದ್ವಿರ್ನಾಭಿಭಾಷತೆ. ಒಮ್ಮೆ ಮಾತು ಕೊಟ್ಟ ಅಂತ ಹೇಳಿದ್ರೆ ಮುಗೀತು. ಏವಮಸ್ತು ಗಮಿಷ್ಯಾಮಿ ಅಂತ ಗಾಡಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಮುಗೀತು, ಗಾಡಿ ಹೊರಟೇ ಬಿಡ್ತಾನ. ಇವತ್ತು ಹೋಗ್ತೀನಿ ಅಂತ ಹೇಳಿದ್ದೆ, ನಾಳೆ ವಿಚಾರ ಮಾಡ್ತೀನಿ ಅಂತ ಹೇಳೋದಿಲ್ಲ ಅವ. ತನ್ನ ತಂದೆಗೆ ಏವಮಸ್ತು ಗಮಿಷ್ಯಾಮಿ ಅಂತ ನಾನು ಗಾಡಿಗೆ ಹೋಗ್ತೇನೆ ಅಂತ ವಚನ ಕೊಟ್ಟರೆ ಮುಗೀತು, ಹೋಗೇ ಬಿಡ್ತಾನೆ. ಹಾಗೆ ನಮ್ಮ ಮಾತು ಹೇಗಿರಬೇಕು ಅಂತ ಕೇಳಿದ್ರೆ ಮಾತು ಮುತ್ತಿನಂತಿರಬೇಕು. ನಮ್ಮ ಮಾತು ಇನ್ನೊಬ್ಬರಿಗೆ ನೋವಾಗುವಂತೆ ಇರಬಾರ್ದು. ನಾವು ಮಾತಿನಿಂದ ಇನ್ನೊಬ್ಬರ ಜರೆಯುವಂತೆ ಇರಬಾರ್ದು. ನಮ್ಮ ಮಾತು ಇನ್ನೊಬ್ಬರಿಗೆ ಚುಚ್ಚುವಂತೆ ಇರಬಾರದು. ಹೀಗೆ ನಾವು ಪ್ರತಿನಿತ್ಯವೂ ಕೂಡ ನಮ್ಮ ಮಾತು ಹೇಗಿರಬೇಕು ಅಂತ ಇನ್ನೊಬ್ಬರಿಗೆ ಮಧುರವಾಗಿರಬೇಕು. ನಮ್ಮ ಮಾತು ಕೇಳಲಿಕ್ಕತ್ರ ಇನ್ನು ಸ್ವಲ್ಪ ಮಾತಾಡಪ್ಪಾನಿ ಅನ್ಬೇಕು, ಹಾಗೆ ನಮ್ಮ ಮಾತು ಇರಬೇಕು ಅಂತ ಹೇಳ್ತಾರೆ ಮಹಾಸ್ವಾಮಿಯವರು. ಇದನ್ನ ಯಾರು ಪ್ರತಿನಿತ್ಯ ತನ್ನ ಜೀವನದೊಳಗೆ ರೂಢಿಯನ್ನು ಮಾಡ್ಕೋತಾರಲ್ಲ, ಇವರು ಕೂಡ ವಾಚಿಕ ಯಜ್ಞವನ್ನ ಮಾಡಿದಂತೆ ಯಜ್ಞದಷ್ಟೇ ಸಮಾನವಾದಂಥ ಫಲ ನಮ್ಗೆ ಸಿಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಮಾನಸಿಕ ಯಜ್ಞ. ಮಾನಸಿಕ ಯಜ್ಞ ನಾವು ಹೇಗೆ ಮಾಡಬೇಕು ಅಂತ ಕೇಳಿದ್ರೆ, ತನ್ನ ಮನಸ್ಸಿನೊಳಗೆ ಯಾವತ್ತೂ ಕೂಡ ಪರರ ಧನವನ್ನು ಅಪೇಕ್ಷೆಯನ್ನು ಪಡಬಾರ್ದು. ಪರದ್ರವ್ಯೇ ಶುಭಿಧ್ಯಾನಂ. ಭಗವಂತ ಸಾಕಷ್ಟು ಕೊಟ್ಟಿರ್ತಾನೆ ನಮಗೆ, ಆದರೆ ನಮ್ಮ ಮನಸ್ಸಲ್ಲಿ ತಂದು ಇನ್ನೊಬ್ಬರ ಪಕ್ಕದ ಮನೆ ಸಂಪತ್ತಿನ ಮೇಲೆ ಕಣ್ಣಿರ್ತದೆ ನಾವು. ಇದನ್ನ ಪ್ರತಿಯೊಬ್ಬರು ಬಿಡಬೇಕು. ಪರದ್ರವ್ಯೇ ಶುಭಿಧ್ಯಾನಂ ಮನಸ ಅನಿಷ್ಟ ಚಿಂತನಂ. ನಾವು ಯಾವಾಗ ನೋಡಿ ಇಷ್ಟು ವಿಚಾರ ಮಾಡ್ತಿರ್ತೀವಲ್ಲ, ನಮ್ಮ ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದ್ರೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿನ್ನು ಮೇ ಪಶುಭಿಸ್ತುಲ್ಯಂ ಕಿನ್ನು ಸತ್ಪುರುಷೈರಿತಿ. ಪ್ರತಿಯೊಬ್ಬ ಮನುಷ್ಯ ಪ್ರತಿನಿತ್ಯ ಮಲ್ಕೋಬೇಕಾದ್ರೆ ಒಂದು ವಿಚಾರ ಮಾಡಬೇಕು. ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಃ ಚರಿತಂ ಆತ್ಮನಃ ಚರಿತಂ ಪ್ರತ್ಯಹಂ ಪ್ರತ್ಯವೇಕ್ಷೇತ. ಒಬ್ಬ ಮನುಷ್ಯ ಮಲ್ಕೋಬೇಕಾದ್ರೆ ವಿಚಾರ ಮಾಡಬೇಕು, ಇದು ಬೆಳಗಿನ ನಾನು ಏನು ಮಾಡಿದೆ, ಎಷ್ಟು ಸತ್ಕಾರ್ಯಗಳನ್ನು ಮಾಡಿದೆ, ಎಷ್ಟು ಪುಣ್ಯತಮವಾದಂತಹ ಕರ್ಮಗಳನ್ನು ಮಾಡಿದೆ, ಎಷ್ಟು ಜನರಿಗೆ ಬೈದೆ, ಎಷ್ಟು ಜನರಿಗೆ ಅಂದೆ, ಎಷ್ಟು ಜನರಿಗೆ ನನಗೆ ತೊಂದರೆ ಆಯಿತು ಅನ್ನುವಂಥದ್ದನ್ನು ಪ್ರತಿನಿತ್ಯ ಮನುಷ್ಯ ಪ್ರತ್ಯಹಂ ಪ್ರತ್ಯವೇಕ್ಷೇತ ಮಲ್ಕೋಬೇಕಾದ್ರೆ ಚಿಂತನೆ ಮಾಡಿ ಮಲ್ಕೋಬೇಕಂತ. ಕಿನ್ನು ಪಶುಭಿಸ್ತುಲ್ಯಂ ಕಿನ್ನು ಸತ್ಪುರುಷೈರಿತಿ. ನಾನು ಪ್ರಾಣಿಗೆ ಸಮನಾಗಿ ವರ್ತನೆ ಮಾಡಿದ್ದೇನೆ ಅಥವಾ ಸತ್ಪುರುಷೈರಿತಿ ಸತ್ಪುರುಷರಂತೆ ವರ್ತನೆಯನ್ನು ಮಾಡಿದ್ದೇನೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ಮನುಷ್ಯ ವಿಚಾರ ಮಾಡಬೇಕು. ಆದ್ದರಿಂದ ಮನುಷ್ಯನ ಮನಸ್ಸು ಅನ್ನುವಂಥದ್ದು ಜನ್ಮಾಂತರ ಸಂಸ್ಕಾರಗಳ ಒಂದು ಗೂಡು. ಅದು ಅಲ್ಲಿ ಅನೇಕ ವಿಷಯ ವಾಸನೆ ಇರ್ತಾವ. ಅದನ್ನು ನಾವು ಕಳೆದುಕೊಳ್ಳಬೇಕು ಅಂತಂದರೆ ಗುರುಕೃಪಾಹಿ ಕೇವಲಂ. ಯಾರು ಆ ಭಗವಂತನ ಗುರುವಿನ ಅನನ್ಯವಾದಂತಹ ಸೇವೆಯನ್ನು ಮಾಡ್ತಾರೆ, ಆ ಭಗವಂತನ ಕೃಪೆಯನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಅಂಥವರಿಗೆ ಮಾತ್ರ ಆ ಅಂತಃಕರಣದಲ್ಲಿ ಇರ್ತಕ್ಕಂತಹ ಅನೇಕ ವಾಸನೆಗಳು ದೂರ ಆಗ್ತವೆ. ಅವಾಗ ಮಾತ್ರ ಆ ಮನಸ್ಸು ಶುದ್ಧವಾದಂತಹ ವಿಚಾರವನ್ನು ಮಾಡ್ತದೆ. ಪರದ್ರವ್ಯೇ ಶುಭಿಧ್ಯಾನಂ ಮನಸ ಅನಿಷ್ಟ ಚಿಂತನಂ. ನಾವು ಭಗವಂತನ ವಿಚಾರವನ್ನು ಮಾಡದೆ ಮನಸ್ಸಿನೊಳಗೆ ಅನಿಷ್ಟ ಚಿಂತನಂ, ನಾವು ಬೇಡದೇ ಇರತಕ್ಕಂತಹ ವಿಚಾರವನ್ನೇ ಜಾಸ್ತಿ ಮಾಡ್ತೀವಿ ನಾವು ಮನುಷ್ಯ. ಅಲ್ಲವ ವಿಚಾರ ನಾವು ಪ್ರತಿಯೊಬ್ಬರು ತಮ್ಮ ಆತ್ಮವನ್ನು ವಿಚಾರ ಮಾಡ್ರಿ. ನಾವು ಎಷ್ಟು ವಿಚಾರ ಮಾಡ್ತೀವಿ ಅಂದ್ರೆ ಅದರಲ್ಲಿ ನಾವು 10 ವಿಚಾರ ಮಾಡಿವಂತಂದ್ರೆ ಅದ್ರಾಗ ಒಂದು ನಮ್ಗೆ ಉಪಯೋಗ ಅಂತ ವಿಚಾರ ಯಾವೂ ಇರಂಗಿಲ್ಲ. ಇನ್ನೊಬ್ರಿಗೆ ಕೆಡಕಾಗುವಂತಹ ವಿಚಾರವೇ ಭಾಳ ಇರ್ತಾವೆ. ಅನಿಷ್ಟ ಚಿಂತನಂ
ವ್ಯರ್ಥವಾದಂತಹ ಚಿಂತನೆಯನ್ನ ಮಾಡುವಂಥದ್ದು ಮನಸ್ಸಿನೊಳಗೆ. ಹೀಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅನ್ಯರ ವಿಷಯವನ್ನ ಬಿಟ್ಟು ತನ್ನ ಆತ್ಮೋದ್ಧಾರಕ್ಕೆ ಆಗುವಂತಹ ಚಿಂತನೆಯನ್ನ ಮಾಡಿದ್ದೆ ಆದರೆ ಅವಶ್ಯವಾಗಿ ಆ ಭಗವಂತನ ಕೃಪೆ ಆಗ್ತದೆ ಅನ್ನುವಂಥದ್ದನ್ನ ಚಿದಂಬರ ಮಹಾಸ್ವಾಮಿಗಳೆಲ್ಲ ತಮ್ಮ ಶಿಷ್ಯರಿಗೆ ಉಪದೇಶವನ್ನ ಮಾಡ್ತಾರೆ. ಇವು ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದೊಳಗ ಪ್ರತಿನಿತ್ಯವಾಗಿ ಮಾಡ್ತಕ್ಕಂಥ 3 ಯಜ್ಞಗಳಿವು: ಕಾಯ, ವಾಚ, ಮನಸ. ಯಾರು ಇವುಗಳನ್ನ ಶಾಸ್ತ್ರೋಕ್ತವಾಗಿ ಮಾಡ್ತಾರಲ್ಲ ಅವ್ರು ಅವಶ್ಯವಾಗಿ ಸುಖವನ್ನ ಪಡಿತೇವೆ ಅಂತ ಹೇಳ್ತಾರೆ. ಇದನ್ನೇ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾತರಃ ನ ಸ ಸಿದ್ಧಿಂ ಅವಾಪ್ನೋತಿ ನ ಸುಖನ್ನ ಪರಾಂಗತಿಂ. ಮನುಷ್ಯನು ಸಿದ್ಧಿಯನ್ನ ಪಡೆಯಬೇಕು ಅಂತಂದ್ರೆ, ಸುಖವನ್ನ ಪಡಿಬೇಕು ಅಂತಂದ್ರೆ, ಪರಾಗತಿಯನ್ನ ಪಡಿಬೇಕು ಅಂದ್ರೆ ಯಾವ ರೀತಿಯನ್ನು ತನ್ನ ವರ್ತನೆ ಇರಬೇಕು ಅಂತ ಕೇಳಿದ್ರೆ ಶಾಸ್ತ್ರದಲ್ಲಿ ವಿಹಿತವಾಗಿರ್ತಕ್ಕಂತಹ ಕರ್ಮಾಚರಣೆಯನ್ನ ಮಾಡಬೇಕು. ನಾವು ಮೊನ್ನೆ ಪೀಠಾರೋಹಣ ನಿಮಿತ್ತವಾಗಿ ಮಾತಾಡ್ಬೇಕಾದ್ರೆ ಹೇಳಿದೆ, ಮನುಷ್ಯನ ಪ್ರವೃತ್ತಿ 2 ರೀತಿ ಇರ್ತದಂತ. ಒಂದು ಉಚ್ಛಾಸ್ತ್ರ ಪ್ರವೃತ್ತಿ, ಇನ್ನೊಂದು ಶಾಸ್ತ್ರಿತ ಪ್ರವೃತ್ತಿ ಅಂತೇಳಿ 2 ರೀತಿ ಇರ್ತದೆ. ಉಚ್ಛಾಸ್ತ್ರ ಪ್ರವೃತ್ತಿ ಮತ್ತು ಶಾಸ್ತ್ರಿತ ಪ್ರವೃತ್ತಿ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಉಚ್ಛಾಸ್ತ್ರ ಪ್ರವೃತ್ತಿ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯರ ಪ್ರತಿನಿತ್ಯ 100 ಕಲ್ಪನೆಗಳು ಬರ್ತಿರ್ತಾವ, 100 ವಿಚಾರಗಳು ಬರ್ತಿರ್ತಾವ, 100 ಬಯಕೆ ಹುಟ್ಟಿರ್ತಾವ. ಆ ಬಯಕೆಗಳನ್ನ ತಾನು ತೀರಿಸ್ಲಿಕ್ಕೋಸ್ಕರವಾಗಿ ಶಾಸ್ತ್ರ ಮಾರ್ಗವನ್ನು ಬಿಟ್ಟು ವರ್ತನೆ ಮಾಡುವಂಥದ್ದು. ಶಾಸ್ತ್ರದಲ್ಲಿ ವಿಹಿತವಾಗಿರ್ತಕ್ಕಂತಹ ಮಾರ್ಗಗಳನ್ನ ಬಿಟ್ಟು ತನಗೆ ಮನಸ್ಸಿಗೆ ಬಂದಂತೆ ವರ್ತನೆಯನ್ನ ಮಾಡಿ ತನ್ನ ಅಪೇಕ್ಷೆಗಳನ್ನ ಪೂರ್ಣ ಮಾಡಿಕೊಳ್ಳುವಂಥದ್ದು ಅದು ಉಚ್ಛಾಸ್ತ್ರ ಪ್ರವೃತ್ತಿ. ಅದು ಅಜ್ಞಾನಿಗಳ ಮಾರ್ಗ, ಅವಿವೇಕಿಗಳ ಮಾರ್ಗ. ಅದನ್ನೆಲ್ಲರೂ ಮಾಡ್ತಾರೆ. ಆದರೆ ಶಾಸ್ತ್ರಿತ ಪ್ರವೃತ್ತಿ ಅಂತಂದ್ರೆ ತನ್ನ ಮನಸ್ಸಿನಲ್ಲಿ ಉಂಟಾಗುವಂತಹ ಬಯಕೆಗಳನ್ನ ತಡೆ ಹಿಡಿದು ನಮ್ಮ ಶಾಸ್ತ್ರಗಳಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೆ ಆ ರೀತಿಯಾಗಿ ಯಾರ ವರ್ತನೆ ಇರ್ತದಲ್ಲ ಅದಕ್ಕೆ ಶಾಸ್ತ್ರಿತ ಪ್ರವೃತ್ತಿ ಅಂತ ಹೇಳ್ತಾರೆ. ಅದನ್ನೇ ಕೃಷ್ಣ ಪರಮಾತ್ಮ ಹೇಳಿರುವಂಥದ್ದು. ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾತರಃ. ಕಾಮಕಾತರಃ ಅಂತಂದ್ರೆ ತನ್ನ ಮನಸ್ಸಿಗೆ ಲಗಾಮಿಲ್ಲದೆ, ಅಂದ್ರೆ ಮನಸ್ಸಿನ ಹಿಡಿತವಿಲ್ಲದೆ ಯಾರು ಮನಸ್ಸೋ ಇಚ್ಛೆ ವರ್ತನೆಯನ್ನ ಮಾಡ್ತಾರಲ್ಲ ಅಂಥವರು ನಸಸಿದ್ಧಿಂ ಅವಾಪ್ನೋತಿ, ಅವರು ಸಿದ್ಧಿಯನ್ನು ಪಡೆದುಕೊಳ್ಳುವುದಿಲ್ಲ. ನಸಸಿದ್ಧಿಂ ಅವಾಪ್ನೋತಿ ನ ಸುಖಂ, ತನ್ನ ಜೀವನದೊಳಗ ಸುಖವನ್ನು ಪಡೆಯುವುದಿಲ್ಲ. ನ ಪರಾಗತಿಂ, ಪರಾಗತಿಯನ್ನು ಹೊಂದುವುದಿಲ್ಲ ಅಂಥೇಳಿ ಆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇದೇ ಉಪದೇಶವನ್ನ ಶ್ರೀ ಚಿದಂಬರ ಮಹಾಸ್ವಾಮಿ ಅವರು ಅತ್ಯಂತ ವೈಭವವಾದಂತಹ ಸೋಮಯಾಗವನ್ನು ಮಾಡಿ ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದೊಳಗ ಸುಖವಾಗಿರಬೇಕು ಅಂತಂದ್ರೆ ಕಾಯ, ವಾಚ, ಮನಸ ಈ ತ್ರಿಕರಣಪೂರ್ವಕವಾದಂತಹ ಯಜ್ಞವನ್ನ ಮಾಡಿದರೆ ಅಂತಹ ಮನುಷ್ಯ ತನ್ನ ಜೀವನ ಸುಖವಾಗಿರ್ತಾನೆ ಅಂತ ಉಪದೇಶವನ್ನು ಮಾಡ್ತಾರೆ. ಆ ಪ್ರಕಾರವಾಗಿ ನಾವು ಕೂಡ ಆ ಶಾಸ್ತ್ರ ಮಾರ್ಗದಲ್ಲಿ ನಡೆದು ಆ ಭಗವಂತನ ಕೃಪೆ ಪಾತ್ರ ಆಗೋಣ ಅಂತ ಹೇಳ್ತಾ ಈ 2ನೇ ಸೋಮವಾರದ ಶುಭ ಸಂದರ್ಭದಲ್ಲಿ ಸೇರುವಂತಹ ಎಲ್ಲ ಶ್ರೀ ಚಿದಂಬರ ಭಕ್ತರಿಗೆ, ಮಠ ಶಿಷ್ಯ ವೃಂದಕ್ಕೆ ಆ ಚಿದಂಬರ ಮಹಾಸ್ವಾಮಿಯವರ ಆಶೀರ್ವಾದ ಅಖಂಡವಾಗಿರ್ತದೆ ಅಂತ ಹೇಳ್ತಾ 1-2 ಮಾತುಗಳನ್ನ ಚಿದಂಬರ ಮಹಾಸ್ವಾಮಿಯವರ ಚರಣದಲ್ಲಿ ಅರ್ಪಣೆಯನ್ನ ಮಾಡೋಣ. ಜೈ ಚಿದಂಬರ.